Yes guys, welcome back to my YouTube channel. ಇವತ್ತು ನಾವು ಎಲ್ಲ ಹೋಗಿದ್ವಿ, ಆಚೆ ಹೋಗಿದ್ವಿ, ತರಕಾರಿ ತರಲಿಕ್ಕೆ ಅಂತ ಹೋಗಿದ್ವಿ. ಸ್ವಲ್ಪ ಹಾಗೆ ಸುಮ್ಮನೆ ಹೋಗಿದ್ವಿ, ತರಕಾರಿ ತರಲಿಕ್ಕೆ ಅಂತನೂ ಅಲ್ಲ, ಆದರೆ ತರಕಾರಿನ ತಗೊಂಡು ಬಂದ್ವಿ. ಏನು ಅಂದರೆ ತರಕಾರಿ ರೇಟು ಹಬ್ಬ ಸ್ವಾಮಿ. ನಾನೇನು ತಂದಿಲ್ಲ, ಒಂದು ಹೂಕೋಸು, ಸೌತೆಕಾಯಿ, ಈರುಳ್ಳಿ, ಒಂದು ಕ್ಯಾಬೇಜ್ ಕೋಸು ಅಷ್ಟು ಮಾತ್ರ ತಂದಿರೋದು. 286 ರೂಪಾಯಿ. ನಂಬ್ತೀರಾ? ಈ ಬೆಂಗಳೂರಲ್ಲಿ ನಾವು ಹೆಂಗೆ ಬದುಕೋದು? ಹಾಂ, ಬೆಂಗಳೂರಲ್ಲಿ ಜೀವನ ಮಾಡ್ತಿರೋರು, ಬೇರೆ ಊರಿಂದ ಬಂದು ಇಲ್ಲಿ ಜೀವನ ಮಾಡ್ತಿರೋರು ನಮಗೆ ಕಮೆಂಟ್ ಮಾಡಿ ದಯವಿಟ್ಟು ಬೆಂಗಳೂರು ಲೈಫ್ ಹೇಗಿದೆ, ಬೆಂಗಳೂರು ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದನ್ನ ಹೇಳಿ. ಏನಪ್ಪ ಏನಪ್ಪ ತಂಬ ಅಲ್ಲಿ ಇಟ್ಬಿಡಪ್ಪ, ಅದನ್ನ ಅಲ್ಲಿ ಇಟ್ಬಿಡು. ಕೆಳಗಡೆ ಇಡು, ಡೋರ್ ಓಪನ್ ಮಾಡೋದು ಕೆಳಗಡೆ ಇಡು, ಇಡು ಇಲ್ಲಿ. ನನ್ನ ಮಗನ ತೋರ್ಸೋದು ದೊಡ್ಡ ವಿಷಯ, ಅಂಥದ್ರಲ್ಲಿ ಇವನು ಬಂದು ನನಗೆ ವಿಡಿಯೋ ಮಾಡೋ ಹೊತ್ತಿಗೆ ಕಿರಿಕಿರಿ ಮಾಡೋದು ಗೈಸ್. ಇವನು ನನಗೆ ಹುಡುಗಿರಿದ್ದು ಒಂದು ಹುಡುಗಿ ವಾಪಸ್ ಹೋಯ್ತು. ಯಾಕೆ ವಾಪಸ್ ಹೋಗಿದ್ರು ಅಂದರೆ ಅವರು, ಯಾಕಪ್ಪ ಅಲ್ಲಿ ಇಡು, ಅದನ್ನ ಅಲ್ಲಿ ಇಡು ಮಗನೇ, ಅಲ್ಲಿ ಇಡು ಮಗನೇ ಅದನ್ನ. ಮಗ ಬರ್ತಾನೆ ಅಂದರೆ ನಂಗೆ ವಿಡಿಯೋ ಮಾಡೋಕ್ಕೆ ಭಯ ಗೈಸ. ಒಂದು ಸ್ವಲ್ಪ ಹಂಗೆ ಹಿಂಗೆ ಮಾಡಿದ್ರು ಅದು ವಿಡಿಯೋ ಅಪ್ಲೋಡ್ ಆಗಂಗಿಲ್ಲ. ಆದ್ರೂ ನನ್ನ ಮಗ ನಂಗೆ ಬಿಡಲ್ಲ. ನೋಡಿ, ಬೀಟ್ರೋಟು ಎಷ್ಟು ದಿನ ಆಯ್ತು ನಾವು ತಂದಿಟ್ಟು ಫುಲ್ ಮುದುಕಿ ಆಗಿಬಿಟ್ಟಿದ್ದೇವೆ. ನಾವು ಹೀಗೆ ಹೇಳೋದು ಗೈಸ್. ನೋಡಿ, ಫುಲ್ ಎಲ್ಲ ಹೋಗ್ಬಿಟ್ಟಿದೆ ಬೀಟ್ರೋಟ್, ಅಂದರೆ ಫುಲ್ ಎಲ್ಲ ಚೊಟ್ಟಾಗ್ಬಿಟ್ಟಿದೆ, ಏನೂ ಇಲ್ಲ ಅದರಲ್ಲಿ ಗಾಳಿ ಗಂಧ. ಹಾಗಾಗ್ಬಿಟ್ಟು ಸ್ಟಾರ್ಟ್ ಆಯಿತು. ಬಿಗ್ ಬಾಸ್ ಶುರು ಆಗ್ತಾ ಇದೆ, ಏನೇನೋ ಕಾಂಟ್ರವರ್ಸಿಗಳಾಗ್ತಾ ಇದ್ದಾವೆ, ಯಾರ್ಯಾರೋ ಹೋಗಿದ್ದಾರೆ ಅಲ್ಲಿ. ಸೊ ಇವಾಗ ಸಂಡೇಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನಾನಂತರೂ. ನೀವು ವೇಟ್ ಮಾಡಿ ನೋಡಿ ಹೆಂಗೆ. ಬಿಗ್ ಬಾಸ್ ಇನ್ನೂ ಶುರುವಾಗಿಲ್ಲ, ಬಟ್ ಇವ್ರು ಯಾರೋ ಆಡಿಷನ್ ಮಾಡ್ತೀವಿ ಅಂತೇಳಿ ಅಗ್ನಿ ಪರೀಕ್ಷೆ ಅಂತೇಳಿ ಒಂದು ಶುರು ಮಾಡ್ಕೊಂಡಿದಾರಲ್ಲ, ಅಗ್ನಿ ಪರೀಕ್ಷೆ. ಅದು ಯಾವ ಥರ ಪರೀಕ್ಷೆ ಮಾಡ್ತಾರೋ. ಅವನು ಯಾವನ ಈ ಹುಡುಗ ಅಮುಕು ಡುಮುಕು, ಆ ಅಮುಕು ಡುಮುಕನ್ ತಗೊಂಡೋಗಿ ಬಿಗ್ ಬಾಸಿಗೆ ಹಾಕೊಂಡಿದ್ದಾರೆ ಗೈಸ್. ನಮ್ಗೆ ಅದೇ ಅರ್ಥ ಆಗ್ತಾಯಿಲ್ಲ. ಅವರಲ್ಲಿ ಏನೇನು ನೋಡಿ, ಏನು ಟ್ಯಾಲೆಂಟ್ ನೋಡಿಬಿಟ್ಟು ಅವ್ರನ್ನ ಅಮುಕು ಡುಮುಕು ಎಲ್ಲರನ್ನ ಹಾಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಅಮುಕು ಡುಮುಕು ಅಂತೆ ಆಕಿ ಬಿಡು ಗಂಗಕ್ಕ, ಪಾಪ ಅವಳು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ ಗೈಸ್. ಅವಳನ್ನ ನಾನು ನೋಡಿದ್ದೀನಿ, ಗಂಗಕ್ಕನ್ನ. ಸುಮಾರು ಕೆಲಸಗಳು ಒಳ್ಳೇದು, ಪಾಪ ಒಳ್ಳೆಯವಳಿದ್ದಾಳೆ ಅವಳು. ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ, ಆದರೆ ಒಳ್ಳೆಯವಳಿದ್ದಾಳೆ. ಸುಮಾರು ಚೆನ್ನಾಗಿ ಒಳ್ಳೆಯದಾಗಿ ಮಾತಾಡಿದ್ದಾಳೆ. ಎಷ್ಟೊಂದು ಜನಕ್ಕೆ ಒಳ್ಳೆ ಕೆಲಸಕ್ಕೆ ಬೆಂಬಲ ಮಾಡಿದ್ದಾಳೆ. ನಾನು ನೋಡುತ್ತಾ ಇರ್ತೀನಿ. ಆ್ಯಕ್ಟಿಂಗ್ ಮಾಡ್ತಾಳೆ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ, ಆದರೆ ಅದು ರಿಯಾಲಿಟಿ ಅಲ್ಲ. ಅವಳದ್ದು ರಿಯಾಲಿಟಿನೇ ಬೇರೆ ಥರ. ಅಂದರೆ ಮತ್ತು ಹೊಟ್ಟೆಪಾಡಿಗೋಸ್ಕರ ಆ್ಯಕ್ಟಿಂಗ್ ಮಾಡಬೇಕಲ್ಲ ಅಂತೇಳಿ ಮಾಡ್ತಿದ್ದಾಳೆ ಅಷ್ಟೇ. ನನಗೇನು ಅವಳು ಗಂಗಕ್ಕ ಬಂದಿರೋದು ನನಗೆ ಬೇಜಾರಿಲ್ಲ, ಈ ಅಮುಕುಡುಮುಕು ಬಂದಿರೋದೇ ನನಗೆ ಬೇಜಾರಾಗ್ತಾ ಇರೋದು ಗೈಸ್. ಅಮುಕುಡುಮುಕ ಅವನು ಏನು ದಬಾಕಿದ್ದಾನೆ, ಅಮುಕುಡುಮುಕ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಅವ್ನು ತಗೊಂಡೋಗಿ ಅಗ್ನಿ ಪರೀಕ್ಷೆಗೆ ತಗೊಂಡು ಬಂದಿದ್ದಾರೆ. ವಿನಯ್ ಬೇರೆ ಬೈತಾನೆ, ಏನಂತ ಅವನನ್ನೇನು ಸೆಲೆಕ್ಟ್ ಮಾಡ್ತಾರೋ ಅಥವಾ ಇಲ್ವೋ, ಪ್ರೋಮೋಗೋಸ್ಕರ ಹೊರಗಡೆ ಹೋಗು ಅಂತ ಹೇಳಿದಾನೋ ಏನೇನಂತ ಗೊತ್ತಿಲ್ಲ. ಇವಾಗ ಸಂಡೇಗೋಸ್ಕರ ಕಾಯ್ತಾ ಇದ್ದೀನಿ. ನಮ್ಮ ಕುಟುಂಬಕ್ಕೂ ಏನಾದರೂ ಸೇರ್ಸ್ಕೊಂಡ್ಬಿಟ್ರೆ ಬಿಗ್ ಬಾಸ್ ಅವರು. ನಾನು ಕೂಡ ಆಡಿಷನ್ ಮಾಡಿ ಈಗ ಸುಳ್ಳು ಯಾಕೆ ಹೇಳಬೇಕು, ಅದಕ್ಕೆ ಅಪ್ಲೈ ಮಾಡಿದ್ದೀನಿ. ಬಟ್ ನಾನೇನು ಸೆಲೆಕ್ಟ್ ಆಗಿಲ್ಲ ಬಿಡಿ. ನಮ್ದೇನು ಸುಮ್ಮನೆ ಬೇಕಾಬಿಟ್ಟು ನೋಡೋಣ ಇದು ನಿಜಾನ ಸುಳ್ಳ ಅನ್ನೋ ಥರ ಮಾಡಿದ್ವಿ. ಆದರೆ ನಮಗೇನು ಏನು ರೆಸ್ಪಾನ್ಸು ಬಂದಿಲ್ಲ, ಯಾವುದಿದ್ರು ಬಿಡಿ. ಅಂದರೆ ನಮ್ಮ ಟ್ಯಾಲೆಂಟ್ ಎಲ್ಲ ಜೀರೋ. ಈ ಅಗಸ್ತ್ಯ ಪಾತ್ರೆನೆಲ್ಲ ನೀಟಾಗಿ ತೊಳೆದಿಟ್ಟಿದ್ದೀನಿ. ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ನನಗೆ ನೋಡಿ, ಯಾರ ಮೇಲೇನೂ ನನಗೇನು ಬೇಜಾರಿಲ್ಲ. ಅಮ್ಮಕುಡುಂಬ ಪಾಪ ಅವನೇ ನಮಗೇನು ಎನಿಮಿನ ಶತ್ರುನ ಏನೂ ಇಲ್ಲ ನಮಗೆ. ಬಟ್ ಅವನು ಏನು ಮಾಡಿದ್ದಾನೆ ಅಂತ ಆ ಕಲರ್ಸ್ ಕನ್ನಡ ಕರ್ಕೊಂಡ್ರೆ ಅನ್ನೋದು ಅಷ್ಟೇ. ಅಮ್ಮಕುಡುಂಬನ ಬರೀ ಒಂದು 4-5 ಜನ ಹುಡುಗಿಯರನ್ನ ಸೇರಿಸ್ಕೊಂಡು ಅಮ್ಮಕ್ಕು ಅನ್ಕೊಂತ ಮಾಡಿದ್ದಾನೆ.
ನೋಡೋಣ ಏನಾಗುತ್ತೆ ಅಂತ ಬಿಗ್ ಬಾಸ್. ನಾನು ಈ ದಿನ ತಪ್ಪದೆ ಬಿಗ್ ಬಾಸ್ ನೋಡ್ತೀನಿ. ಯಾಕೆಂದರೆ ನನಗೆ ಯಾವ ಸೀಸನಿಂದ ಇಷ್ಟ ಬಿಗ್ ಬಾಸ್ ನೋಡೋಕ್ಕೆ ಅಂದರೆ ನನ್ನ ಪ್ರಥಮ್ ಈ ಸೀಸನಿಂದನೂ ಇಷ್ಟ. ನಾನೇನು ಗೈಸ್, ನನ್ನ ಫ್ರೆಂಡ್ ಒಬ್ಳಿದ್ದಾರೆ ಮಂಜುಳಾ ಅಂತೇಳಿ, ಅವಳ ಹೆಸರು ಮಂಜುಳಾ. ಅವಳಾದ್ರೂ ಹುಚ್ಚಿ ಅಂದರೆ ಹುಚ್ಚಿ, ಬಿಗ್ ಬಾಸ್ ಹುಚ್ಚಿ. ಬೇರೆ ಯಾರು ಬೇಡ. ನಮ್ಮ ಅಮ್ಮ ಬಿಗ್ ಬಾಸ್ ಅಂದರೆ ಏನಂತಾನೆ ಗೊತ್ತಿರಲಿಲ್ಲ ಅವಳಿಗೆ. ಹೋದ ವರ್ಷ ರಕ್ಷಿತಾ ನೋಡ್ಬಿಟ್ಟು ರಕ್ಷಿತಾ 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 ಅಂತ ಹೋದ ವರ್ಷ. ಆ ಹುಡುಗಿ ನೋಡಿ ಹೆಂಗಿದೆ, ಎಷ್ಟು ಹಾಗೆ ಹೀಗೆ ಅಂತ ಅಲ್ಲೂ ಶುರು ಮಾಡಿಬಿಟ್ಟಾರೆ ಬಿಗ್ ಬಾಸ್ ಬರೋದು. ನಮ್ಮೂರು ಕಡೆನೂ ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಚಪಾತಿ ಮಾಡೋಣ ಅನ್ಕೊಂಡಿದ್ದೀವಿ. ಅಲ್ಲಿ ಪಪ್ಪನ ಹತ್ರ ಹೋಗಿ ತಗೊಂಡು ಹೋಗು, ತಗೋ ಪಾಪ ಕೊಟ್ಬ. ನನ್ನ ಮಗ ಚಪಾತಿ ಮಾಡೋಣ ಅಂದ್ಮೇಲೆ ಚಪಾತಿ ಪಲ್ಯ ರೈಸ್ ಏನು ಮಾಡೋದಿದೆ, ಸ್ವಲ್ಪ ರೈಸ್ ಇದೆ ನನ್ನ ಮಗನಿಗೆ ಅಷ್ಟೇ. ನನ್ನ ಗಂಡ ಏನೋ ರೈಸ್ ತಿನ್ನಲ್ಲ ಜಾಸ್ತಿ, ಹಾಗಾಗಿ ನಾವು ರೈಸ್ ಮಾಡಲ್ಲ, ಬರೀ ನಾನು ನೋಡ್ಲಿಕ್ಕೆ ಈ ಥರ ಇದ್ದೀನಲ್ಲ, ಬಾಡಿ ಎಲ್ಲ ನೋಡಿ ಹೇಗಿದೆ, ತೋಳೆಲ್ಲ ಹೆಂಗಿದೆ, ತೊಲೆ ಇದ್ದಂಗಿದೆ ಅಲ್ಲ. ಬಟ್ ನೋಡೋಕ್ಕೆ ತೂಕ ಮಾಡಿದರೆ ಬರೀ 49 kg ಇದ್ದೀನಿ. ನಂಬ್ತೀರಾ? ನನಗೆ ನಂಬಕ್ಕಾಗ್ತಿಲ್ಲ. 49 2 ಸರಿ ತೂಕ ಮಾಡಿದ್ದೀನಿ. ಹೋಗಲಿ ಪಾಪನ ಹತ್ರ ಇದಿಸ್ಕೋಬೋಗು, ಬೀಟ್ರೋಟ್ ಇಸ್ಕೋಬೋಗು. ಎಸ್ ಗೈಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಮತ್ತು ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇವಾಗ ನಾನು ಡ್ಯೂಟಿಗಳ ಅಪ್ಡೇಟ್ಸ್ ಯಾವುದು ಹಾಕ್ತಾ ಇಲ್ಲ ಅಂದರೆ ಯಾವುದೂ ಕೇಸ್ ಬರ್ತಾ ಇಲ್ಲ ಇವಾಗ, ಅದಕ್ಕೆ ನಾನು ಯಾವುದು ಹಾಕ್ತಾ ಇಲ್ಲ. ಹುಡುಗಿರನ್ನು ಯಾರನ್ನ ನಾನು ಇಲ್ಲಿ ಸ್ಟೇ ಮಾಡಿದ್ದಕ್ಕೆ ಬಿಟ್ಟಿಲ್ಲ, ಸ್ಟೇ ಯಾರೂ ಮಾಡಿಲ್ಲ. ಇವಾಗ ಹುಡುಗಿರು ಯಾರೂ ಇಲ್ಲ. ಸೊ ನನಗೆ ಯಾವುದು ಕೇಸ್ ಬಂದಿಲ್ಲ, ಸುಮ್ಮನೆ ಯಾಕೆ ಇದು ಮಾಡಬೇಕು ಅಂತೇಳಿ ಯಾವುದು ತೊಗೊಂಡಿಲ್ಲ. 12 hours ಜಾಸ್ತಿ ಬರ್ತಾ ಇದೆ. 12 hours ಜಾಸ್ತಿ ಬರ್ತಾ ಇದೆ ಇದು ಮಾಡಿಲ್ಲ ಅಲ್ಲಿಂದ. ಹಾಗಾಗಿ ಡ್ಯೂಟಿಗಳು ಹೆಂಗೆ ಬರುತ್ತೆ ಹಾಗಾಗಿ ಕಳಿಸ್ತಾ ಇದ್ದೀವಿ. ಯಾರು ಪಿ ಜಿನಲ್ಲಿ ಸ್ಟೇ ಮಾಡಿಲ್ಲ. ಇನ್ಮೇಲೆ ಡ್ಯೂಟಿಗಳು ಸ್ಟಾರ್ಟ್ ಆದರೆ ಯಾಕೋ ಕಮ್ಮಿ ಆಗಿದೆ ಇವಾಗ ಸ್ವಲ್ಪ ಡ್ಯೂಟಿಗಳು ಬರೋದು. ದಿನ ಹೇಗೆ ಬರುತ್ತೆ ಹಾಗೆ ಡ್ಯೂಟಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕೆಲಸ ಮಾತ್ರ ಕನ್ಫರ್ಮ್ ಇರುತ್ತೆ. ನೀವು ಯಾರು ತಪ್ಪದೆ ಬನ್ನಿ ಅಂತ, ನಮ್ಮ ಹತ್ರ ಕೆಲಸಕ್ಕೆ ಬನ್ನಿ, ಕೆಲಸ ಮಾಡಿ. ಯಾರಿಗೂ ಇಲ್ಲಿ ಮೋಸ ಇಲ್ಲ. ನಾನು ಹೇಳ್ದೆ ಅಲ್ವಾ ಇವಾಗ ಹಳೆ ವಿಡಿಯೋ, ಆ ಒಂದು ಹುಡುಗಿ ಇದ್ಲು, ಆ ಹುಡುಗಿ ಪಾಪ ನಂಬರ್ ಲೀಕ್ ಆಗಿ ಎಲ್ಲ ಕಡೆ ಎಷ್ಟೊಂದು ಪ್ರಾಬ್ಲಮ್ ಆಗಿ ಅವಳಿಗೆ ಎಷ್ಟೊಂದು ಕಾಲ್ಸ್ಗಳು ಬರ್ತಾ ಇದೆ ಅಂತೇಳಿ ಇವತ್ತು ಸಿಮ್ನ ಚೇಂಜ್ ಮಾಡಿಕೊಂಡು ಬರೋಣ ಅಂತೇಳಿ ಊರಿಗೆ ಹೋಗಿದ್ದೆ. ಪಾಪ ಹುಡುಗಿ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಹುಡುಗಿರು, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀನಿ, ನಿಮ್ಮ ಇನ್ಸ್ಟಾ ಐಡಿಯಲ್ಲಿ ನಿಮ್ಮ ನಂಬರನ್ನು ಯಾರು ಕಮೆಂಟ್ ಮಾಡಬೇಡಿ, ಕಮೆಂಟ್ ಹಾಕಬೇಡಿ, ಅಷ್ಟು ಮಾತ್ರ ನಾನು ಕೇಳ್ಕೊಳ್ಳೋದು. ಸೊ ಎಷ್ಟು ಗೈಸ್ ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತು ಚಪಾತಿ ಆದಮೇಲೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಗೈಸ್. ಎಲ್ಲ ಊಟ ಆಗಿ ನಮ್ಮ ಮನೆಯಲ್ಲಿ ಇವತ್ತು ನಾನು ಚಪಾತಿ, ಬೀಟ್ರೂಟ್ ಪಲ್ಯ, ಆಮ್ಲೆಟು, ರೈಸು, ಸಾಂಬಾರು ಇಷ್ಟು ಇವತ್ತು ಮಾಡಿ ಊಟ ಆಗಿ ಕಿಚನೆಲ್ಲ ಕ್ಲೀನಾಗಿ ಫುಲ್ಲೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಹೋಗಿ ಈಗ ಸೋಜಾ ಮಾಡೋದಷ್ಟೇ. ನನ್ನ ಮಗನಿಗೆ ಆವಾಗಲೇ ನಿದ್ದೆ ಬರ್ತಾಯಿತ್ತು ಗೈಸ್. ಮಳೆ ಬರ್ತಾಯಿದೆ ಇಲ್ಲಿ, ವೆದರೆಲ್ಲ ಚಿಳಿ ಅನ್ನುತ್ತೆ. ಸೊ ಮಳೆ ತುಂಬ ಮಳೆ ಇದೆ. ನಾನು ಯಾವಾಗಲೂ ಒಂದು ಗ್ಲಾಸ್ ಒಂದು ಚಂಬ ನೀರು ತುಂಬಿ ಇಟ್ಕೊಂಡು ಬರೋದು, ಯಾಕಂದರೆ ಮತ್ತೆ ಕೆಳಗಡೆ ಬರಲಿಕ್ಕಾಗಲ್ವಲ್ಲ ಅಂತ ನೀರು ತುಂಬಿ ಇಟ್ಕೊಂಡ್ಬಿಡ್ತೀನಿ. ನನ್ನ ಮಗ ನನಗೋಸ್ಕರ ಕೊಡ್ತಾ ಇರ್ತಾನೆ. ನನ್ನ ಊಟ ಆದಮೇಲೆ ಏನು ಗೊತ್ತಾಗಿಸ್, ನನಗೆ ಯಾವಾಗಲೂ ಅಷ್ಟೇ ಊಟ ಆದಮೇಲೆ ನನಗೆ ನೋಡಿ ಅಮ್ಮ ಅಂತ ಕೂಗ್ತಾನೆ ಮಗ. ಏನೋ ಗೈಸ್, ಒಂದೇನೋ ಅಮ್ಮ ಅಂತ ಕರೆಯೋದ್ರಲ್ಲೇ ಒಂಥರ ಫೀಲ್. ಅದು ಚಿಕ್ಕ ಮಗು
ನೋಡಿ ಇಷ್ಟೆಲ್ಲ ಹಳ್ಳಿರೋದು ಹಿಂಗೆ ಇದೆ. ನನ್ನ ಮಗನ ಆಟದ ಸಾಮಾನೆಲ್ಲ ಹಾಕಿ ಬಿದ್ದಿದೆ ಕೆಳಗಡೆ. ಟೈಮು ಆಗಲೇ 10:15 ಆಗ್ತಾ ಬಂತು. 10 ಕಾಲಾಯಿತು. ಸೊ ನಮ್ಮ ಶಿವಪ್ಪ ಈ ಮನೆ ಲೈಟ್ ಹಂಗೆ ಇರುತ್ತೆ. ಸೊ ಇವಾಗ ಎಲ್ಲಡ್ಕೆ ಎಲ್ಲ ಹಾಕ್ಕೊಂಡು ನೋಡಿ ಕೈಲ ಕೆಂಪಾಗ್ಬಿಟ್ಟಿದೆ ಬಾಯೆಲ್ಲ. ಅಷ್ಟೇ ಇವತ್ತು ಇಲ್ಲಿ ನಮ್ಮದು ನೋಡಿ ನಮ್ಮ ಗುಂಡು ಮನಿ ಇವಾಗ ರೆಡಿ ಆಗಿದೆ ಮಲಗೋಕ್ಕೆ. ಸೊ ಇಷ್ಟೇ ಗೈಸ್, ಗುಡ್ ನೈಟ್ ಎಲ್ಲರಿಗೂ. ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಿ ಯೂಟ್ಯೂಬ್ ಚಾನಲ್ನ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಡೈಲಿ ನಾವು ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ. ಡ್ಯೂಟಿ ಅಪ್ಡೇಟ್ಸು ಕೊಡ್ತಾ ಇರ್ತೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸದಾ. ಥ್ಯಾಂಕ್ ಯು ಗೈಶ್. ನೋಡಿ ಗೈಶ್ ಹೀಗಿದೆ ಇವಾಗ ನನ್ನ ಗಂಟನಿಗೆ ನಾನು ಮಾತಾಡೋದೇ ಇಷ್ಟ ಆಗಲ್ವಂತೆ ಗೈಸ್. ನಾನು ಏನು ಮಾಡಲಿ ಹೇಳಿ? ನನ್ನ ನೀನು ಹೆಂಗೆಂಗೋ ಮಾತಾಡ್ತೀಯ, ಹಾಗೆ ಮಾತಾಡ್ತೀಯ, ಹೀಗೆ ಮಾತಾಡ್ತೀಯ ಅಂತೆ. ಹೆಂಗೆಂಗೋ ಅಂದರೆ ನಮಗೆ ಭಾಷೆ ಬಂದಂಗೆ ಮಾತಾಡಬೇಕಲ್ಲ. ನಮ್ಮ ಭಾಷೆ ಏನು ಅದನ್ನು ಮಾತಾಡಬೇಕಲ್ಲ. ನೋಡಿ ನಮ್ಮದು ಲ್ಯಾಂಗ್ವೇಜ್, ನಮ್ಮದು ಉತ್ತರ ಕರ್ನಾಟಕ, ನಮ್ಮ ಭಾಷೆ ಹೀಗೇ. ಅವರಿಗೆ ಅದು ಇಷ್ಟ ಆಗಲ್ಲ. ನನ್ನ ಗಂಡನಿಗೆ ನಾನು ಅಯ್ಯೋ ಹಂಗಂತಾರ, ಹಿಂಗಂತಾರ, ಅದಂತಾರ. ನನಗೆ ಗೊತ್ತಿರೋ ಥರ ನಾನು ಮಾತಾಡಬೇಕಾ, ಅಥವಾ ನನ್ನ ಲ್ಯಾಂಗ್ವೇಜಿಗೆ ಬೆಣ್ಣೆ ತುಪ್ಪ ಸೌರಿ ಮಾತಾಡಬೇಕಾ? ಹೇಳಿ ಗೈಸ್, ನೀವೇ ಹೇಳಿ, ನೀವೇ ಕಮೆಂಟ್ ಮಾಡಿ. ನಾವು ಯಾವ ಥರ ಮಾತಾಡ್ತೀವಿ ಆ ಥರನೇ ಮಾತಾಡೋದಲ್ವಾ? ಏನೇ ಆಗಲಿ, ಯಾರೇನೇ ಅಂದ್ಕೊಂಡ್ರೆ ಏನೇ ಬಿಟ್ಟರು ನಾನು ಲವ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನೀವು ನೋಡಿ ಖುಷಿ ಪಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬಾಯ್ ಬಾಯ್.